ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತಾಡೋದು ಒಂದು ರೋಚಕ ವಿಷಯದ ಬಗ್ಗೆ. ಬಾಲಿವುಡ್ ಮತ್ತು ಕ್ರಿಕೆಟ್ ಜಗತ್ತಿನ ಲವ್ ಸ್ಟೋರಿಗಳು. ಈ ಸಲ ಚರ್ಚೆಯ ಕೇಂದ್ರ ಬಿಂದಿಗೆಯಾಗಿರೋದು ನಟಿ ಅವನೀತ್ ಕೌರ್ ಮತ್ತು ಕ್ರಿಕೆಟರ್ ಶುಭಮನ್ ಗಿಲ್. ಆದರೆ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಇಲ್ಲಿ ಇನ್ನೊಂದು ಹೆಸರು ಕೂಡ ಇದೆ, ರಾಘವ್ ಶರ್ಮಾ. ಈ ಗಾಸಿಪ್ನ ಹಿಂದಿನ ಸತ್ಯ ಏನು? ಅವನೀತ್ ಯಾರ ಜೊತೆ ಇದ್ದಾರೆ? ಇದಕ್ಕೆ ಉತ್ತರ ಹುಡುಕೋಕೆ ನಾವು ಈಗ ಸೋಷಿಯಲ್ ಮೀಡಿಯಾ, ಫ್ಯಾನ್ ರಿಯಾಕ್ಷನ್ಗಳು ಮತ್ತು ರಿಪೋರ್ಟ್ಗಳನ್ನ ಒಂದು ಡೀಪ್ ಡೈವ್ ಮಾಡೋಣ. ರೆಡಿಯಾ? ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಪ್ರಶ್ನೆ ಸಿಂಪಲ್ ಆಗಿದೆ. ಅವನೀತ್ ಕೌರ್ ಕ್ರಿಕೆಟರ್ ಶುಭಮನ್ ಗಿಲ್ ಜೊತೆ ಡೇಟಿಂಗ್ ಮಾಡ್ತಿದ್ದಾರಾ? ಈ ರೂಮರ್ ಶುರುವಾಗಿದ್ದು ಇತ್ತೀಚೆಗೆ ಅವನೀತ್ ದುಬೈನಲ್ಲಿ ನಡೆದ ಭಾರತ ವರ್ಸಸ್ ಆಸ್ಟ್ರೇಲಿಯಾ ಎಕ್ಸ್ ಚಾಂಪಿಯನ್ಸ್ ಟ್ರೋಫಿ 2025 ಮ್ಯಾಚ್ಗೆ ಹೋಗಿದ್ದಾಗ ಅವರು ಇನ್ಸ್ಟಾಗ್ರಾಂನಲ್ಲಿ ಭಾರತವನ್ನ ಚೀರ್ ಮಾಡ್ತಾ ಫೋಟೋ ಹಾಕಿದ್ರು. ಆ ಫೋಟೋಗಳಲ್ಲಿ ಅವರು ಬ್ಲೂ ಕ್ರಾಪ್ ಟಾಪ್, ಬೀಚ್ ಜೀನ್ಸ್, ಕಪ್ಪು ಸನ್ಗ್ಲಾಸ್ ಮತ್ತು ಮೆಸ್ಸಿ ಬನ್ನಲ್ಲಿ ಸ್ಟೈಲಿಶ್ ಆಗಿ ಕಾಣಿಸಿದ್ರು. ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನ ಮೊದಲ ಸಾಲಿನಲ್ಲಿ ಪೋಸ್ಟ್ ಕೊಟ್ಟ ಅವನೀತ್ರ ಲುಕ್ ಎಲ್ಲರ ಗಮನ ಸೆಳೆಯಿತು. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಫ್ಯಾನ್ಸ್ ಈ ಫೋಟೋಗಳನ್ನ ನೋಡಿ ಶುಭಮನ್ ಗಿಲ್ ಬಗ್ಗೆ ಟೀಸ್ ಮಾಡೋಕೆ ಶುರು ಮಾಡಿದ್ರು. ಕೆಲವರು ಅವನೀತ್ಗೆ ಅಜ್ಜೀಜು ಶುಭಮನ್ ಗಿಲ್ ಅಂತ ಕಾಮೆಂಟ್ ಮಾಡಿದ್ರು. ಇನ್ನು ಕೆಲವರು ನೀವು ಕ್ರಿಕೆಟರ್ಗಳನ್ನ ಇಂಪ್ರೆಸ್ ಮಾಡೋಕೆ ಮ್ಯಾಚ್ಗೆ ಬಂದಿದ್ದೀರಾ ಅಂತ ಟ್ರೋಲ್ ಮಾಡಿದ್ರು. ಇದೆಲ್ಲ ಒಂದು ದೊಡ್ಡ ಗಾಸಿಪ್ಗೆ ಕಾರಣವಾಯ್ತು. ಈಗ ಇಲ್ಲಿ ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ನೋಡೋಣ. ಅವನೀತ್ ಕೌರ್ ಅವರ ಹೆಸರು ಈ ಮೊದಲು ರಾಘವ್ ಶರ್ಮಾ ಜೊತೆ ಲಿಂಕ್ ಆಗಿತ್ತು. ರಿಪೋರ್ಟ್ಗಳ ಪ್ರಕಾರ ಈ ಇಬ್ಬರು ಒಂದೇ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ತಮ್ಮ ಸಂಬಂಧವನ್ನ ವರ್ಷಗಟ್ಟಲೆ ಖಾಸಗಿಯಾಗಿ ಇಟ್ಟಿದ್ದಾರಂತೆ. ರಾಘವ್ ಅವನೀತ್ರ ಹಿಂದೆ ಬಿದ್ದು ದೀರ್ಘಕಾಲ ಅವರನ್ನ ಪ್ರೀತಿಸಿದ್ರಂತೆ. ಆದ್ರೆ ಈಗ ಶುಭಮನ್ ಗಿಲ್ ಎಂಟ್ರಿಯಿಂದ ಎಲ್ಲವೂ ಗೊಂದಲದಲ್ಲಿ ಮುಳುಗಿದೆ. ಅವನೀತ್ ಮತ್ತು ಶುಭಮನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರೋ ಕೆಲವು ಇಂಟರಾಕ್ಷನ್ಗಳು, ಲೈಕ್ಗಳು, ಕಾಮೆಂಟ್ಗಳು ಫ್ಯಾನ್ಸ್ಗೆ ಇನ್ನಷ್ಟು ಡೌಟ್ ಹುಟ್ಟಿಸಿವೆ. ಆದ್ರೆ ಇಬ್ಬರಿಂದಲೂ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ. ಈಗ ಒಂದು ಇಂಟರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಬಾಲಿವುಡ್ ಮತ್ತು ಕ್ರಿಕೆಟ್ನ ರೊಮ್ಯಾನ್ಸ್ ಹೊಸದೇನಲ್ಲ. ವಿರಾಟ್, ಅನುಷ್ಕಾ, ಯುವರಾಜ್, ಹೇಜಲ್ ಇಂತಹ ಉದಾಹರಣೆಗಳು ಈಗಾಗಲೇ ಇವೆ. ಶುಭಮನ್ ಗಿಲ್ ಯುವ ಮತ್ತು ಟ್ಯಾಲೆಂಟೆಡ್ ಕ್ರಿಕೆಟರ್. ಅವನೀತ್ ಕೂಡ ತನ್ನ ಆಕ್ಟಿಂಗ್ ಮತ್ತು ಸ್ಟೈಲ್ನಿಂದ ಫೇಮಸ್. ಆದ್ದರಿಂದ ಈ ರೂಮರ್ಗೆ ಒಂದು ಲಾಜಿಕಲ್ ಬೇಸ್ ಇದೆ ಎಂದು ಫ್ಯಾನ್ಸ್ ಭಾವಿಸುತ್ತಿದ್ದಾರೆ. ಆದ್ರೆ ರಾಘವ್ ಶರ್ಮಾ ಜೊತೆಗಿನ ಸಂಬಂಧ ಇದ್ದರೆ ಇದೆಲ್ಲ ಒಂದು ಗೊಂದಲವಾಗಿ ಮಾರ್ಪಡಬಹುದು. ಅವನೀತ್ಗೆ ಈ ರೂಮರ್ಗಳ ಬಗ್ಗೆ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇದೆಯಾ? ಇಲ್ಲವೇ ಇದು ಕೇವಲ ಪಬ್ಲಿಸಿಟಿ ಸ್ಟಂಟ್ ಆಗಿರಬಹುದಾ? ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಈಗಾಗಲೇ ಎರಡು ತಂಡವಾಗಿ ವಿಭಾಗವಾಗಿದ್ದಾರೆ. ಒಂದು ಗ್ರೂಪ್ ಶುಭಮನ್ ಅವನೀತ್ ಜೋಡಿಗೆ ಚೀರ್ ಮಾಡ್ತಿದೆ. ಇನ್ನೊಂದು ಗ್ರೂಪ್ ರಾಘವ್ ಜೊತೆಗಿನ ಬಾಂಡ್ ಬಗ್ಗೆ ಕನ್ಫರ್ಮ್ ಆಗಿದೆ ಅಂತ ಹೇಳ್ತಿದೆ. ಆದ್ರೆ ಸತ್ಯ ಏನು ಅಂತ ಗೊತ್ತಾಗೋದು ಅವನೀತ್ ಅಥವಾ ಶುಭಮನ್ ಏನಾದ್ರೂ ಹೇಳಿದಾಗಲೇ. ನಿಮ್ಮ ಅಭಿಪ್ರಾಯ ಏನು? ಅವನೀತ್ ಕೌರ್ ಶುಭಮನ್ ಗಿಲ್ ಜೊತೆ ಇದ್ದಾರಾ, ಇಲ್ಲವೇ ರಾಘವ್ ಶರ್ಮಾ ಜೊತೆ ತಮ್ಮ ಸಂಬಂಧವನ್ನ ಇನ್ನೂ ಮುಂದುವರೆಸಿದ್ದಾರಾ? ಇದು ಕೇವಲ ರೂಮರ್ ಆಗಿರಬಹುದಾ? ಕಾಮೆಂಟ್ನಲ್ಲಿ ನಿಮ್ಮ ಆಲೋಚನೆಗಳನ್ನ ಶೇರ್ ಮಾಡಿ ಮತ್ತು ಇಂತಹ ರೋಚಕ ಗಾಸಿಪ್ಗಳ ಬಗ್ಗೆ ಇನ್ನಷ್ಟು ತಿಳಿಯೋಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಲ ಇನ್ನೊಂದು ಇಂಟರೆಸ್ಟಿಂಗ್ ಟಾಪಿಕ್ ಜೊತೆ ಭೇಟಿಯಾಗ್ತೀವಿ. ಅಷ್ಟರವರೆಗೆ ನಮಸ್ಕಾರ.